ಸರ್ ಇದೆಲ್ಲದರ ನಡುವೆ ಹೌ ಕ್ಯಾನ್ ಐ ನಾಟ್ ಆಸ್ಕ್ ಯು ದಿಸ್ ಸರ್. ನಮ್ಮ ರಾಜ್ಯದ ಗೃಹ ಸಚಿವರು ಪದೇ ಪದೇ ಹೇಳ್ತಿದ್ದಾರೆ, ನಾವು ಕ್ಯಾಬಿನೆಟ್ ಕಡೆಯಿಂದ ಒಂದು 12 ಪ್ರಶ್ನೆಗಳನ್ನ ಕೇಳಿದ್ದೀವಿ ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಿಗೆ, ಅವ್ರು ನಮಗೆ ಉತ್ತರ ಕೊಟ್ಟಿಲ್ಲ ಅಂತ. ಸರ್ ಆ್ಯಸ್ ಅ ಜರ್ನಲಿಸ್ಟ್ ನನಗೆ ಅರ್ಥ ಆಗ್ತದೆ, ನೀವು ಒಂದು ಸ್ವಾಯತ್ತತೆ ಇರುವಂಥ ಒಂದು ಸಂಸ್ಥೆ ಸರ್, ಯು ಆರ್ ಎನ್ ಅಟಾನಮಸ್ ಬಾಡಿ. ಬಟ್ ನನ್ನ ಪ್ರಶ್ನೆ ಸರ್, ಯು ಕ್ಯಾನ್ ಈಸಿಲಿ ಎಸ್ಕೇಪ್, ಆರ್ ಯು ಆನ್ಸರಬಲ್ ಟು ದ ಕ್ಯಾಬಿನೆಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಸರ್? No, I cannot comment on the administrative aspects of these issues, so I skip the question. ಸರಿ ಸರ್, ಮತ್ತು ಹೌ ಡು ಯು ಮೆಜರ್ ಈ ಒಂದು ಪ್ರಕ್ರಿಯೆಯ ಯಶಸ್ಸನ್ನು ನೀವು ಹೇಗೆ ಅಳಿಬೋದು ಅಟ್ ದಿ ಎಂಡ್ ಆಫ್ ಇಟ್? ಜುಲೈ 29ಗೆ ಮುಗೀತದೆ, ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ಸ್ನ ನೀವು ಪಬ್ಲಿಷ್ ಮಾಡ್ತೀರಿ. ಸೊ ಯಶಸ್ಸನ್ನು ನೀವು ಹೇಗೆ ಅಳಿಬೋದು ಇದರಲ್ಲಿ? ಈಗ ಈ ಯಶಸ್ಸು ಇರೋದು ಎರಡು, ಒಂದು ಎಷ್ಟು ಮಟ್ಟಿಗೆ ಜನರ ಮಾಹಿತಿಗೆ ನಾವು ಇದನ್ನು ಕೊಡ್ತೀವಿ ಎಂಬುದು, ಎರಡನೇದು ಎಲ್ಲ ಫಾರ್ಮ್ಸ್ 100% ಇನ್ವಿಟೇಷನ್ ವೋಟರ್ಗೆ ರೀಚ್ ಆಗ್ತದೆ ಅಂತ. ಈಗ 100% ಇನ್ವಿಟೇಷನ್ ಫಾರ್ಮ್ ರೀಚ್ ಆಗಲಿಕ್ಕೆ ಎಲ್ಲ ಕ್ರಮ ಕೈಗೊಂಡು, ಈಗಾಗಲೇ ಪ್ರಿಂಟಿಂಗ್ ಕೆಲಸ ಮುಗಿದಿದೆ, ಎಲ್ಲ BLOಗಳ ಕೈಯಲ್ಲಿ ಫಾರ್ಮ್ಸ್ ಇದೆ, ಫಾರ್ಮ್ಸ್ ಆಗಲೇ ಇವತ್ತು ಮನೆ ಮನೆಗೆ ತಲುಪಲಿಕ್ಕೆ ಶುರು ಮಾಡಿದ್ದಾರೆ. 3 ದಿವಸ ಒಳಗೆ ಮಾಡಬೇಕಂತ ಅವ್ರಿಗೆ ಸಂಪೂರ್ಣ ಜ್ಞಾನ ಅವ್ರಿಗೆ ಇದೆ. ಸೊ ವಿ ವಿಲ್ ಆಲ್ಸೋ ಮಾನಿಟರ್, ಮತ್ತು ಇದನ್ನು ರಾಜಕೀಯ ಪಕ್ಷಗಳಿಗೆ, ಮೀಡಿಯಾ ಮುಖಾಂತರ ಮತದಾರರಿಗೆ ಎಲ್ಲರಿಗೂ ಸಮೇತ ನಾವು ಮಾಹಿತಿಯನ್ನು ಡೈಲಿ ಕೊಡ್ತಾ ಇರ್ತೀವಿ. ಎರಡನೇದು ನೋಡಿದರೆ ಸ್ವೀಪ್ ಆ್ಯಕ್ಟಿವಿಟೀಸ್. ಈಗ ಒಂದು ಕಡೆ ಹಲವಾರು ರೀತಿ ಪ್ರಚಾರ ಆಗ್ತಾ ಇದೆ. ಸ್ವೀಪ್ ನೋಡಿದರೆ ನಾವು ವಿ ಇನ್ವಾಲ್ವ್ ಸಿವಿಲ್ ಸೊಸೈಟೀಸ್, ವಿ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ವಿ ಇನ್ವಾಲ್ವ್ ಯಂಗ್ ವೋಟರ್ಸ್, ವಿ ಇನ್ವಾಲ್ವ್ ಸಮಾಜದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು, ಎಲ್ಲ ರೀತಿಯಾದ ಜನರನ್ನು ಒಳಗೊಂಡ ಒಂದು ಪ್ರಕ್ರಿಯೆ ಮಾಡ್ತಾ ಇರುವುದರಿಂದ, ಮತ್ತು ನಾವು ಭಾಳ ಫೋಟೋಸ್ ನೋಡ್ತಾ ಇರ್ತೀವಿ ಎಷ್ಟು ಮಟ್ಟಿಗೆ ಸ್ವೀಪ್ ಆ್ಯಕ್ಟಿವ್ಸ್ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಐ ವೆರಿ ಮಚ್ ಬಿಲೀವ್ ಕಾನ್ಫಿಡೆಂಟ್ಲಿ ಈ ಪ್ರಕ್ರಿಯೆ 100% ನಿಗದಿತ ಅವಧಿ ಒಳಗೆ ಎಲ್ಲ ಎಲಿಜಿಬಲ್ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಕ್ರಮ ಚೆನ್ನಾಗಾಗ್ತದೆ ನಾನು ನಂಬುತ್ತೀನಿ. ಸರ್ ಈಗ ನನಗೆ ತೊಂದರೆ ಇತ್ತು, ಹೌ ಡು ಐ, ಯಾರನ್ನ ನಾನು ಸಂಪರ್ಕ ಮಾಡಲಿ? 1950 1950 ಎಂದ ಟೋಲ್ ಫ್ರೀ ನಂಬರ್ ಇರ್ತದೆ. ದಟ್ ನಂಬರ್ ಈಸ್ ವೆರಿ ಪಾಪ್ಯುಲರ್ ವಿತ್ ಪೀಪಲ್ ಆಲ್ಸೋ. ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮಲ್ಲಿನೇ ತಮ್ಮ BLO ನಂಬರ್ ಪ್ರಿಂಟ್ ಆಗಿರ್ತದೆ. ತಮ್ಮ BLO ಹೆಸರು ಮತ್ತು ತಮ್ಮ BLO ನಂಬರ್ ಎರಡು ಎನ್ಯುಮರೇಷನ್ ಫಾರ್ಮಲ್ಲೇ ಪ್ರಿಂಟ್ ಆಗಿರ್ತದೆ. ಸೊ ದಯವಿಟ್ಟು ತಾವು ತಮ್ಮ BLOಗೆ ಕಾಲ್ ಮಾಡಿದ್ದಲ್ಲಿ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್. ಜಸ್ಟ್ ಫಾರ್ ದ ಪೀಪಲ್ಸ್ ಸೇಕ್ ಸರ್, ಯಾರು ಬಡವರು ಇರ್ತಾರೆ ಅವ್ರ ಹತ್ರ ದಾಖಲಾತಿಗಳು ಇರೋದಿಲ್ಲ. ಜನರೇಷನ್ ಆಫ್ಟರ್ ಜನರೇಷನ್, ತಲೆಮಾರಾದ್ಮೇಲೆ ತಲೆಮಾರು ಅವ್ರ ಡಾಕ್ಯುಮೆಂಟೇಷನ್ ಮಾಡಿಸಿರೋದಿಲ್ಲ. ಶಿಕ್ಷಣ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಸಿಕ್ಕಿರೋದಿಲ್ಲ. ಅವರು ಈ ಪ್ರಕ್ರಿಯೆಯ ಮಹತ್ವವನ್ನು ತಿಳ್ಕೊಂಡಿರೋದಿಲ್ಲ. ಈಗ ಸರ್ಕಾರ ಬೇರೆ ಈ ರೀತಿ ಮತ ಹಕ್ಕಿದ್ರೆ ಮಾತ್ರ ನಿಮಗೆ ಬೇರೆ ಹಕ್ಕುಗಳು ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಹೌ, ಅಂದರೆ ಎಷ್ಟು ದೂರ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಟು ಎನ್ಶೂರ್? ನಾ ಮೊದಲೇ ಹೇಳಿದಂಗೆ ಮತದಾರರು ಇರಲಿಕ್ಕೆ ಎಲಿಜಿಬಿಲಿಟಿ ಏನು, ಒಂದು ಭಾರತೀಯ ದೇಶದ ಪ್ರಜೆಯಾಗಿರಬೇಕು, ಏನಂದ್ರೆ 18 ವಯಸ್ಸು ತುಂಬಿರಬೇಕು ಅಷ್ಟೇ. ಬಡವರು ಶ್ರೀಮಂತರು ಏನು ವ್ಯತ್ಯಾಸಗಳಿಲ್ಲ. ಅದರಿಂದ ಇಲ್ಲ, ಈಗ ಅವ್ರದ್ದು 2002ರಲ್ಲಿ ಅವ್ರ ಹೆಸರಿದ್ದರೆ ಇರಲಿಲ್ಲ ಸಾಕಾಗುತ್ತೆ. ಇರಲಿಲ್ಲ ಅಂದರೆ ಸಂಬಂಧಪಟ್ಟ ERO ಅದು ಕುರಿತ ತೀರ್ಮಾನವನ್ನು ತಗೊಳ್ತಾರೆ. ಒಟ್ಟಾರೆ ಈ ಪ್ರಕ್ರಿಯೆಯ ಉದ್ದೇಶ ಏನಂತ ಆಲ್ ಎಲಿಜಿಬಲ್ ವೋಟರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟರಲ್ ರೋಲ್. ಅದು ತಕ್ಕಂಗೆ ಖಂಡಿತವಾಗಿ ERO ತೀರ್ಮಾನ ತಗೊಳ್ತಾರೆ. ಆ ಎಲಿಜಿಬಿಲಿಟಿ ಅಂದ್ರಲ್ಲ ಸರ್, ಅರ್ಹತೆ, ಈ ಅರ್ಹತೆನ ಸಾಬೀತುಪಡಿಸೋದಾದರೂ ಹೇಗೆ? ನನ್ನ ಹತ್ರ ಡಾಕ್ಯುಮೆಂಟೇ ಇಲ್ಲ ಸರ್. ಫಾರ್ ಎಕ್ಸಾಂಪಲ್ ಸರ್, ಮೈ ಗ್ರ್ಯಾಂಡ್ ಫಾದರ್ ಅವರು ಶಿಕ್ಷಣ ಪಡೆದಿರಲಿಲ್ಲ, ನಮ್ಮಪ್ಪ ಶಿಕ್ಷಣ ಪಡೆದಿರಲಿಲ್ಲ, ನಾನು ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ಏನು ಪಡೆದಿಲ್ಲ, ಬಟ್ ಬೆಂಗಳೂರಿನಲ್ಲಿ ಇದ್ದೀನಿ, ಒಂದು ಚೂರು ಪಾರು ತಿಳ್ಕೊಂಡಿದ್ದೀನಿ, ಪ್ರಪಂಚ ಜ್ಞಾನ ಅಂದ್ಕೊಳ್ಳಿ. ಸೊ ನನಗೆ ಈ ಡಾಕ್ಯುಮೆಂಟೇಷನ್ ಮಾಡಿಸೋವಂಥದ್ದು, IDಗಳು ಇಟ್ಕೊಳ್ಳೋವಂಥದ್ದು ಇದು ಯಾವುದೂ ನನಗೆ ಗೊತ್ತೇ ಇಲ್ಲ. ಅವಾಗ ನಾನೇನು ಮಾಡಲಿ ಸರ್? ಈಗ ನಾನು ಪ್ರೊಸೀಜರ್ ಮಾತ್ರ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತದೆ. ತೀರ್ಮಾನ ತಗೊಳ್ಳಿಕ್ಕೆ ಬೇಕಾದರೆ ಸಂಬಂಧಪಟ್ಟ ದಾಖಲಾತಿ ಇಲ್ಲದೆ ಯಾವುದೋ ಕುರಿತು ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಂಬಂಧಪಟ್ಟ ದಾಖಲಾತಿಯನ್ನು ಸಂಬಂಧಪಟ್ಟ ERO ಪರಿಶೀಲನೆ ಮಾಡ್ತಾರೆ. ಐ ಎಕ್ಸ್ಪ್ಲೈನ್ ದ ಡ್ಯೂ ಪ್ರಾಸೆಸ್ ಆಫ್ ಲಾ, ಹೌ ದ ಪ್ರಾಸೆಸ್ ಕೇಸ್, ಎಸ್ ದೇ ವಿಲ್ ಹ್ಯಾಂಡಲ್ ಕೇಸ್ ಟು ಕೇಸ್, ಕೇಸ್ ಬೈ ಕೇಸ್. ಸರ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ತಾವು ನಮ್ಮ ರಾಜ್ಯದ ಮತದಾರರಿಗೆ ಒನ್ಸ್ ಅಗೇನ್ ಸರ್, ನಾನು ಮತ್ತೊಮ್ಮೆ ಕನ್ನಡ ರಾಜ್ಯದ ಎಲ್ಲ ಮತದಾರರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ಸಂದರ್ಭಗಳಲ್ಲಿ ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ ಮಾಡಿ ಸಹಿ ಮಾಡಿ ಮರೆಯದೇ BLO ಹತ್ರ ಆ ಫಾರ್ಮನ್ನು ವಾಪಸ್ ಕೊಡಿ ಅಂತ ವಿನಂತಿ ಮಾಡಿಕೊಳ್ತೀನಿ. ಥ್ಯಾಂಕ್ ಯು ಸರ್. ಮಿಸ್ಟರ್ ಅನ್ಬು ಕುಮಾರ್, ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಮುಖ್ಯ ಚುನಾವಣಾ ಆಯುಕ್ತರ SIR ಸಂಬಂಧಿತ ವಿಶೇಷ ತೀವ್ರ ಪರಿಷ್ಕರಣೆ ಮತದಾರರ ಪಟ್ಟಿಯದ್ದು, ಅದಕ್ಕೆ ಸಂಬಂಧಿತ ಒಂದು ಸಂದರ್ಶನ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.